ನೀವು ಬೇಕಾದ್ದು ಮಾಡಿ ನಮ್ಮ ಹೋರಾಟಗಳಿಂದ ಹಿಂದಕ್ಕೆ ಸರಿಯಲ್ಲ. ಇದು ಯತ್ನಾಳ್ ಅವರ ಮಾತು. ವಿಜೇಂದ್ರ ವಿರುದ್ಧ ಹೋರಾಟ ಏನಿದೆಯಾ, ವಿಜೇಂದ್ರ ವಿರುದ್ಧ ಹೋರಾಟ ಅಬಾಧಿತ. ನಾವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸ್ಪರ್ಧೆ ಮಾಡ್ತೀವಿ, ಪರ್ಯಾಯವಾಗಿ ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ನಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಯತ್ನಾಳ್ ಹೇಳಿರುವಂಥ ಮಾತು. ಯುಗಾದಿ ನಂತರ ಲಿಂಗಾಯತ ಸಮಾವೇಶಕ್ಕೂ ಕೂಡ ಅವರು ಸಜ್ಜಾಗ್ತಾ ಇದ್ದಾರೆ. ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಯಾತ್ರೆ. ಈ ಮುಖಾಂತರ BSY ಲಿಂಗಾಯತ ನಾಯಕ ಅಲ್ಲ ಅನ್ನೋದನ್ನು ನಾನು ಸಾಬೀತು ಮಾಡ್ತೀನಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಜೊತೆಗೆ ಮಾತಾಡಿದ್ದಾರೆ ಯತ್ನಾಳ್. ಏನು ಹೇಳ್ತಾರೆ ನೋಡೋಣ. ಸಮಾವೇಶ ಮಾಡ್ತೀರಾ ನೀವು? ಮತ್ತೊಂದು ಸಮಾವೇಶ ಆಗುತ್ತಾ? ಈಗ ಮಾಡೋದು ಬೇಡ, ಉಗಾದಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಸಮಸ್ತ ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಎಲ್ಲ ವೀರಶೈವ ಲಿಂಗಾಯತರು ಸಭೆ ಮಾಡ್ತೀವಿ. ಸುಮಾರು 25-30 ಜನರು ಸಭೆ ಮಾಡಿ ನಾವು ಸ್ಪಷ್ಟ ಸಂದೇಶವನ್ನು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕೊಡೋದಿದೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ಇದು ಕ್ಲಿಯರ್ ಮಾಡೋರಿದ್ದೀವಿ. ಒಂದು ದಾವಣಗೆರೆಯಲ್ಲೇನು ವಿಜೇಂದ್ರನ ಟೀಮು ನಾವೊಂದು ಲಿಂಗಾಯತರ ಮಹಾಸಭೆ ಮಾಡ್ತೀವಿ ಅಂದ್ರಲ್ಲ, ಅದಾದ ಒಂದು ವಾರದೊಳಗೆ ನಾವು ದಾವಣಗೆರೆಯಲ್ಲಿ 10 ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೀವಿ. 10 ಲಕ್ಷ ಜನರು. ಯಾವುದೋ ಯಡಿಯೂರಪ್ಪನ ವೈಭವೀಕರಣ ಆಗಲಿ, ಯಡಿಯೂರಪ್ಪನ ಹುಟ್ಟುಹಬ್ಬ ಆಗಲಿ, ವಿಜಯೇಂದ್ರನ ಜೈಕಾರ ಹಾಕಲಿಕ್ಕೆ ನಾವು ಮಾಡೋದಿಲ್ಲ. ಸಮಸ್ತ ಹಿಂದೂಗಳ ಸಲುವಾಗಿ ನಾವು ಮಾಡ್ತೀವಿ. ಈಗ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ, ನಿನ್ನೆ ಇವತ್ತು ಕರೆದೇ ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಈಗ ಅವ್ರು ಆಲ್ರೆಡಿ ಕ್ಯಾನ್ಸಲ್ ಮಾಡುವಂಥ ನಿಟ್ಟಿನಲ್ಲಿದ್ದಾರೆ. ವಿಜೇಂದ್ರ ಹೇಳಿದ್ದ ಮೊನ್ನೆ, ನಾನು ಎಚ್ಚರಿಕೆ ಕೊಡ್ತೀನಿ, ಯಾವುದು ಅದಾದ್ಮೇಲೆ ಎಲ್ಲ ಕಡೆ ಅಡ್ಡಾಡಿ ಮಾಡಿದ್ರಲ್ಲ. ಚಿಕ್ಕಮಂಗ್ಳೂರು ಹೋಗಿದ್ರು, ಅಲ್ಲೆಲ್ಲ ಹೊಸಪೇಟೆಗೆ ಹೋದಾಗ ಅವಮಾನ ಆಯಿತು. ಅವಾಗ ಒಮ್ಮಿಂದೊಮ್ಮೆ ಯತ್ನಾಳ್ ನಮ್ಮ ನಾಯಕತ್ವ ಒಪ್ಕೊಂಡ್ರು. ಎಲ್ಲ ನಾಟಕ ಇದೆ. ಇದನ್ನು ಕೇಂದ್ರ ವರಿಷ್ಠ ಮಂಡಳಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರ ಇದೆ. ಕೇಂದ್ರ ವರಿಷ್ಠ ಮಂಡಳಿ ಗೊತ್ತಾಗಿಬಿಟ್ಟಿದೆ. ಇವತ್ತು ವಿಜೇಂದ್ರನ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ. ಇಲ್ಲಕಂದ್ರೆ ಇಟ್ಟೊತ್ತಿಗೆ ಡಿಕ್ಲೇರ್ ಮಾಡಿ ರಾಜ್ಯಾಧ್ಯಕ್ಷತೆ ಮಾಡ್ತಿದ್ರು. ಈಗ ಇಲ್ಲಿವರೆಗೆ ಯಾಕೆ ನಿಂತಿದೆ? ಎಲ್ಲರೂ ಹೇಳ್ತಿದ್ರು 20ನೇ ತಾರೀಕಿಗೆ ವಿಜೇಂದ್ರ ಘೋಷಣೆ, ಯತ್ನಾಳ್ಗೆ ಭಾರಿ ಹಿನ್ನಡೆ, ಯತ್ನಾಳ್ ಗುಂಪಿಗೆ ತೀವ್ರ ಮುಖಭಂಗ ಅಥವಾ ಹೊಡಿತಿದ್ರಿ. ಅಲ್ಲಿ ಗೊತ್ತಾಗಿದೆ ವಿಜೇಂದ್ರ ಯಾವ ಹಿರಿಯ ನಾಯಕರು ವಿಜೇಂದ್ರ ಜೊತೆಗಿಲ್ಲ. ಸರ್, ಈ ಸಾಲು ಸಮಾವೇಶಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಸರ್? ಅಥವಾ ಪಕ್ಷದ ಹೈಕಮಾಂಡ್ ಅಲೋ ಮಾಡತ್ತಾ ಈ ಥರ ಸಮಾವೇಶಗಳನ್ನು? ಪಕ್ಷದ ಶಕ್ತಿ ಹೆಚ್ಚು ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಒಂದು ವ್ಯಕ್ತಿ ಆಧಾರಿತ ಅವ್ರು ಮಾಡ್ಲಕತ್ತಾರೆ. ನಾವು ಸರ್ವ ಸಮುದಾಯಗಳನ್ನು ತೊಗೊಂಡು ನಾವು ಮಾಡ್ಲಕತ್ತೀವಿ. ನಾವು ಎಲ್ಲಿನೂ ಒಬ್ಬ ವ್ಯಕ್ತಿನ ನಾಯಕತ್ವ ಮಾಡಲಿಕ್ಕೆ ಮಾಡುವಂಥ ಸಭೆ ಅಲ್ಲ. ವಿಜೇಂದ್ರನ ನಾಯಕತ್ವ ಮಾಡಲಿಕ್ಕೆ, ಯತ್ನಾಳ್ನ ನಮ್ಮ ನಾಯಕತ್ವ ಮಾಡಲಿಕ್ಕೆ ಇಲ್ಲ. ನಮ್ಮದೆಲ್ಲನೂ ಸಮಸ್ತ ಹಿಂದೂ ಸಮಾಜ BJP ಹಿಂದಿದೆ ಅನ್ನೋಂಥ ತೋರಿಸೋದು ಬಿಟ್ಟರೆ ನಾವು ಯಾವುದೇ ಒಂದು ವ್ಯಕ್ತಿ ಪೂಜಕರಲ್ಲ. ಯತ್ನಾಳ್ರು ಒಂದು ವೇಳೆ BJP ಕ್ರಮ ಕೈಗೊಂಡ್ರೆ ಬೇರೆ ಪಕ್ಷ ಕಟ್ತಾರೆ ಇರುವಂಥ ಮಾತುಗಳು ಕೂಡ ಅನೇಕರು ಹರಿದಾಡ್ತಿದೆ. ಈಗಾಗಲೇ ಒಂದು ಪರ್ಯಾಯವಾಗಿ ಹಿಂದೂ ಪಕ್ಷ ಬರುತ್ತೆ ಅನ್ನುವಂಥ ಮಾತುಗಳು ಕೂಡ ಓಡಾಡ್ತಿದೆ. ಈ ಥರ ಪ್ರಶ್ನೆಗಳಿಗೆ ತಾವೇನು ಹೇಳ್ತೀರಿ? ನೋಡಿ, ನಾವು ಯಾವುದೇ ರೀತಿಯಿಂದ ಅಂತ ವಿಚಾರ ಮಾಡಿಲ್ಲ. ನಾವು BJPಯನ್ನೇ ಶಕ್ತಿಶಾಲಿ ಮಾಡ್ತೀವಿ. ನಾವು ನರೇಂದ್ರ ಮೋದಿ ಅಂತ ಒಬ್ಬ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. BJPಗೆ ಹಾಳು ಮಾಡೋ ಕೆಲಸ ಮಾಡೋದಿಲ್ಲ. BJPಯನ್ನು ನಮ್ಮ ಜಾತಿ ಹೆಸರಿನಿಂದ ಬ್ಲ್ಯಾಕ್ ಮೇಲ್ ಮಾಡೋರು ಅಲ್ಲ.